ಇನ್ನೊಂದೆರಡನೇ ಡ್ರೈವರ್ ಇವರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಂಚನ್ 96 ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ತೆ. ನಾವಿವತ್ತು ಅಬುದಾಬಿ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಅಬು ದೂರದಲ್ಲಿ ಕಾಣುತ್ತಿದೆ ದೇವಸ್ಥಾನ. ಇನ್ನು ಈ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ. ಇಲ್ಲಿ ದೇವಸ್ಥಾನಕ್ಕೆ ಬರುವ ಮೊದಲು ರಿಜಿಸ್ಟ್ರೇಷನ್ ಮಾಡಿ, ಇಲ್ಲದಿದ್ದರೆ ಎಂಟ್ರಿ ಸಿಗಲ್ಲ. अबू धाबी में भव्य और दिव्य मंदिर का लोकार्पण हो रहा है. ಕಳೆದ ವರ್ಷ ಫೆಬ್ರವರಿ 14, 2024ರಂದು ನಿರ್ಮಾಣವಾದಂಥ ಈ ದೇವಸ್ಥಾನ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದಾರೆ. ಇನ್ನು ಇದು ಅಬುದಾಬಿಯ ಪ್ರಥಮ ಹಿಂದೂ ದೇವಾಲಯ ಆಗಿದೆ. ದುಬೈನ ಹಿಂದೂ ಮಂದಿರದ ಬಗ್ಗೆ ಕೂಡ ನಾವು ಆಲ್ರೆಡಿ ವಿಡಿಯೋ ಹಾಕಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಯಾರೆಲ್ಲ ನೋಡಲಿಲ್ಲ ದಯವಿಟ್ಟು ಅದನ್ನು ಕೂಡ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೇನೆ, ಚೆಕ್ ಮಾಡಿ. ಕಳೆದ ವರ್ಷ ಫೆಬ್ರವರಿ 14, 2024ರಂದು ನಿರ್ಮಿಸಿದಂಥ ಈ ದೇವಸ್ಥಾನ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ದೇವಸ್ಥಾನವಾಗಿದ್ದು, ಇದನ್ನು BAPS ಸಂಸ್ಥೆ ನಿರ್ಮಿಸಿದೆ. ಸಾಯಂಕಾಲ ಹೊತ್ತಿಗೆ ನಾವು ಬಂದರೆ ಗಂಗಾ ಪೂಜೆಯಲ್ಲಿ ಕೂಡ ನಾವು ಪಾಲ್ಗೊಳ್ಬಹುದು. श्री सियावर रामचंद्र भगवान की जय, श्री महंत स्वामी महाराज की. ಇನ್ನು ಈ ದೇವಾಲಯದ ವಾಸ್ತುಶಿಲ್ಪದ ರಚನೆಯ ಬಗ್ಗೆ ಹೇಳಬೇಕಾದ್ರೆ, ಈ ದೇವಸ್ಥಾನವು ನಮ್ಮ ಉತ್ತರ ಭಾರತ ಶೈಲಿಯ ನಾಗರ ಶೈಲಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಒಂಥರ ನೋಡೋದಾದರೆ ನಮ್ಮ ಅಯೋಧ್ಯೆ ರಾಮ ಮಂದಿರದ ಶೈಲಿಯನ್ನು ಹೋಲುತ್ತೆ ಅಂತಲೇ ಹೇಳ್ಬೋದು. 7 ಶಿಖರಗಳನ್ನು ಒಳಗೊಂಡಿರುವಂಥ ಈ ದೇವಸ್ಥಾನ UAEಯ ಎಮಿರೇಟ್ಸ್ 7 ಎಮಿರೇಟ್ಸನ್ನು ಇದು ಪ್ರತಿನಿಧಿಸುತ್ತದೆ. ದೇವಸ್ಥಾನದ ಕೆತ್ತನೆ ಬಗ್ಗೆ ನಾವು ಹೇಳಿದೆ ಬೇಡ, ನೀವು ಕಾಣ್ಬೋದು ಯಾವ ರೀತಿ ಡೀಟೇಲಿಂಗ್ ಆಗಿ ಕೆತ್ತಿದ್ದಾರೆ ಅಂತ. ಇಲ್ಲಿಯ ಒಂದು ವಾಸ್ತುಶಿಲ್ಪ ಆಗಿರ್ಬೋದು ಅಥವಾ ಕೆತ್ತನೆ ಕೆಲಸ ಆಗಿರ್ಬೋದು, ತುಂಬ ಚೆನ್ನಾಗಿ ಡೀಟೇಲಿಂಗ್ ವರ್ಕ್ ಕೊಟ್ಟಿದ್ದಾರೆ ಇದರಲ್ಲಿ. ಗುಜರಾತ್ ಮತ್ತು ರಾಜಸ್ಥಾನದ 2000ಕ್ಕೂ ಹೆಚ್ಚು ಕುಶಲಕರ್ಮಿಕರು ಈ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದಾರೆ. ಈ ದೇವಸ್ಥಾನದ ಹೊರಭಾಗ ರಾಜಸ್ಥಾನದ ಗುಲಾಬಿ ಮರಳುಗಲ್ಲಿನಿಂದ ಮತ್ತು ಒಳಭಾಗ ಬಿಳಿ ಅಮೃತಶಿಲೆಯಿಂದ ನಿರ್ಮಿಸಿದ್ದಾರೆ. ಶಿವ, ಪಾರ್ವತಿ, ಗಣೇಶ, ಅಯ್ಯಪ್ಪ, ಪೂರಿ ಜಗನ್ನಾಥ ಸ್ವಾಮಿ, ವೆಂಕಟೇಶ್ವರ, ಅಕ್ಷರ ಪುರುಷೋತ್ತಮ ಸ್ವಾಮಿ, ಶ್ರೀ ರಾಧಾಕೃಷ್ಣ, ರಾಮ ಸೀತಾ ಪರಿವಾರ ಸೇರಿದಂತೆ ಇನ್ನು ಅನೇಕ ಹಿಂದೂ ದೇವರುಗಳನ್ನು ಇಲ್ಲಿ ಪೂಜಿಸುತ್ತಾರೆ. ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಿಸಿದಂತಹ ಶಿಲ್ಪಕಲೆಗಳನ್ನು ನೀವು ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ.
ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಸಾಮಗ್ರಿಗಳು ಕೂಡ ಇಲ್ಲಿ ದೊರೆಯುತ್ತದೆ. ಬೇಕಾದವರು ಇಲ್ಲಿ ತಗೊಳ್ಬೋದು. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.